ದ ಹಾರ್ಟ್ ಆಫ್ ಮೈ ಹೋಮ್, ಮೈ ಕಿಚನ್. ಇಲ್ಲಿ ಅಡುಗೆ ಮಾತ್ರನೇ ಅಲ್ಲ, ಪ್ರೀತಿಯ ಸುವಾಸನೆ, ನೆನಪುಗಳ ಸವಿರುಚಿ, ಪ್ರತಿ ಕೋಣೆಯಲ್ಲೂ, ಪ್ರತಿ ಪಾತ್ರೆಯಲ್ಲೂ, ಪ್ರತಿ ಅಡುಗೆಯಲ್ಲೂ ಅದರದ್ದೇ ಆದಂಥ ಒಂದು ಕಥೆಯನ್ನು ಹೇಳ್ತವೆ. ಈ ನನ್ನ ಒಂದು ಪುಟ್ಟ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ದೀಪು ವ್ಲಾಗ್ಸ್. ನನ್ನ ಚಾನಲ್ನ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಥವಾ ತುಂಬಾ ಕಮೆಂಟ್ಸ್ ಬಂದಿರೋದಂದ್ರೆ ಕಿಚನ್ ಟೂರ್ದು. ಸೊ ಫೈನಲಿ ಇವತ್ತು ಟೈಮ್ ಮಾಡಿಕೊಂಡು ಕಿಚನ್ ಟೂರ್ನ ಪ್ಲಾನ್ ಮಾಡಿಕೊಂಡು ಶೂಟ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಆಸ್ ವೆಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ನನ್ನ ಕಿಚನ್ ಓಪನ್ ಟೈಪ್ ಕಿಚನ್. ಸೊ ಎಂಟ್ರೆನ್ಸ್ಗೆ ನಾನು ವುಡನ್ ಫ್ರೇಮ್ ಆರ್ಚ್ನ ಡಿಸೈಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಔಟ್ಪುಟ್ ಮಾತ್ರ ನೋಡ್ತಾ ಇರ್ಬೋದು. ಅದಕ್ಕೆ ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಲೈಟ್ಸ್ ಎಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಶೇಪ್ ಆಫ್ ಮೈ ಕಿಚನ್ ಇಸ್ ಯು ಶೇಪ್ ಪ್ಯಾರಲಲ್ ಕಿಚನ್. ಸೊ ಯು ಶೇಪ್ ಆಗಿರೋದ್ರಿಂದ ಕರೆಕ್ಟಾಗಿ ನಾನು ಫ್ರಿಡ್ಜ್ ಏರಿಯಾ, ಸ್ಟೋರೇಜ್ ಏರಿಯಾ, ಕ್ಲೀನಿಂಗ್ ಏರಿಯಾ, ಸಿಂಕ್ ಏರಿಯಾ ಅಂತ ಡಿವೈಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಫ್ರಿಡ್ಜ್ ಇಂದ ಶುರು ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾನು ಪ್ಲೇಸ್ ಮಾಡ್ತಿರೋದು ಈ ಡಬಲ್ ಡೋರ್ LG ರೆಫ್ರಿಜರೇಟರ್. ಒಂದು ಸೆಕ್ಷನ್ ಫ್ರೀಸರ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಸೆಕ್ಷನ್ ರೆಫ್ರಿಜರೇಟರ್ ಆಗಿರುತ್ತೆ. ಸೊ ರೆಫ್ರಿಜರೇಟರ್ ಕಂಪ್ಲೀಟ್ ಡೀಟೇಲ್ ಆ್ಯಂಡ್ ಆರ್ಗನೈಸೇಷನ್ ವಿಡಿಯೋನ ನಾನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ರೆಫ್ರಿಜರೇಟರ್ ಪಕ್ಕದಲ್ಲೇ ಈಗ ಇಲ್ಲಿರೋದು ಸ್ಟೋರೇಜ್ ಯೂನಿಟ್. ಇದು ಕಂಪ್ಲೀಟ್ ಸೆಕ್ಷನ್ ಸ್ಟೋರೇಜ್ ಆಗಿರುತ್ತೆ. ಫುಲ್ ಲೆಫ್ಟ್ ಸೈಡ್ ಸೆಕ್ಷನ್ ಏನಿದೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಮಾತ್ರನೇ ಪ್ರೊವೈಡ್ ಮಾಡಿರೋದು. ಸೊ ಇದರಲ್ಲಿ ನಾನು ಪ್ಲೇಸ್ ಮಾಡ್ಕೊಂಡಿರೋದು ನನ್ನ ಫೇವರ್ನ ಮೈಕ್ರೋವೇವ್ ಅವನ್. ಇದು ನಾನು ಇನ್ಬಿಲ್ಟ್ ಮೈಕ್ರೋವೇವ್ ಅವನ್ನ ಚೂಸ್ ಮಾಡ್ಕೊಂಡಿದ್ದೆ. ಎಲ್ಲೂ ಪ್ಲೇಸ್ ಮಾಡೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಇಂಟೀರಿಯರ್ಸ್ ಮಾಡುವಾಗಲೇ ನಾನು ಇನ್ಬಿಲ್ಟ್ ಆಗಿ ಚೂಸ್ ಮಾಡ್ಕೊಂಡಿದ್ದೀನಿ. ಅಬೌವ್ ಆರ್ ಮೈಕ್ರೋವೇವ್ ಇರೋದು ಸ್ಟೋರೇಜ್ ಯೂನಿಟ್. ಇಲ್ಲಿ ದೊಡ್ಡ ದೊಡ್ಡ ಬಾಕ್ಸಸ್ ಏನು ನಾವು ಸ್ಟೋರ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಅಂತಾನೆ ನಾನು ಈ ಥರ ಇದೇ ಲೆಂತ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋದಂತ ಸ್ಟೋರೇಜ್ ಬಾಕ್ಸ್ ಆಗಿರುತ್ತೆ. ಇದು ಬೇಕಂದ್ರೆ ಈ ಸ್ಲ್ಯಾಬ್ ಏನಿರುತ್ತೆ ಇದನ್ನ ರಿಮೂವ್ ಮಾಡ್ಕೋಬಹುದು. ರಿಮೂವ್ ಮಾಡಿ ಇನ್ನ ದೊಡ್ಡ ಬಾಕ್ಸ್ ಇದ್ರೆ ಸ್ಟೋರ್ ಕೂಡ ಮಾಡ್ಕೋಬಹುದು. ಸದ್ಯಕ್ಕೆ ಇಲ್ಲಿ ನಾನು ಹಾಟ್ ಬಾಕ್ಸಸ್ ಆ್ಯಂಡ್ ಈ ಕಾಳುಗಳು ಅಥವಾ ಬೇಳೆಗಳು ಅಥವಾ ಫ್ಲಾರ್ ಏನಿರುತ್ತೆ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿರುತ್ತೆ ನನ್ನ ಅಪ್ಪರ್ ಸ್ಟೋರೇಜ್. ಆ್ಯಂಡ್ ಎಲ್ಲ ಸ್ಟೋರೇಜ್ಗೂ ನಾವು ಯೂಸ್ ಮಾಡಿರುವಂಥದ್ದು ಬ್ರೌನ್ ಕಲರ್ ಅಕ್ರಲಿಕ್ ಲ್ಯಾಮಿನೇಟ್, ಅಂದರೆ ಗ್ಲಾಸಿ ಫಿನಿಶ್ ಬರುತ್ತಲ್ಲ ಅಂಥ ಲ್ಯಾಮಿನೇಟ್. ಈಸಿಯಾಗೆ ವೈಪ್ ಮಾಡ್ಕೋಬೋದು, ಈಸಿಯಾಗೆ ಕ್ಲೀನ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ. ಆ್ಯಂಡ್ ಇಲ್ಲಿ ನಾನು ಚೂಸ್ ಮಾಡ್ತಿರೋದು ಈ ಥರ ಪ್ರೊಫೈಲ್ ಹೋಲ್ಡರ್ಸ್. ಇದು ಈಸಿಯಾಗಿ ಈ ಥರ ಹೋಲ್ಡ್ ಮಾಡ್ಬೋದು, ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈ ಥರ ಪ್ರೊಫೈಲ್ಸ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಬಿಲೋ ಆರ್ ಮೈಕ್ರೋವೇವ್ ಈಸ್ ಆರ್ ಬೇಕಿಂಗ್ ಸೆಕ್ಷನ್. ಆ್ಯಕ್ಚುಲಿ ಬೇಕಿಂಗ್ ಟ್ರೇಸ್ ಅಥವಾ ಬೇಕಿಂಗ್ ಮೆಟೀರಿಯಲ್ಸ್ ಏನಿರುತ್ತೆ ಅದನ್ನು ಇಲ್ಲಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ನಾನು ಯಾವುದೇ ಬೇಕಿಂಗ್ ಮಾಡ್ಕೊತಿಲ್ಲ ಅನ್ನೋದಕ್ಕೋಸ್ಕರ ಇನ್ಸ್ಟೆಂಟಾಗಿ ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಕಣ್ಣಿಗೆ ಕಾಣಿಸ್ತಾ ಇದ್ರೆ ತಿನ್ಬೋದು ಅಂತ ಟ್ರಾನ್ಸ್ಪರೆಂಟ್ ಆಗಿರುವಂಥ ಜಾರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾ ಬಿಲೋ ದಿಸ್ ಇಸ್ ಅನದರ್ ಸ್ಟೋರೇಜ್. ಇಲ್ಲಿ ಎಲ್ಲ ರೆಫ್ರಿಜರೇಟರ್ ಬೇಕಾಗಿರುವಂಥ ಐಟಮ್ಸ್ ಅಥವಾ ಕ್ಲೀನಿಂಗ್ಗೆ ಬೇಕಾಗಿರುವಂಥ ಐಟಮ್ಸ್, ಟಿಶ್ಯೂ ಪೇಪರ್ಸ್, ಇದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲ್ ಆಗಿ ಇದನ್ನು ನಾನು ರೈಸ್ ಬಾಕ್ಸ್ ಏನಿರುತ್ತೆ, ಅಕ್ಕಿ ಡಬ್ಬ ಏನಿರುತ್ತೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡಿಸಿರುವಂಥ ಕ್ಯಾಬಿನೆಟ್. ಎವ್ರಿ ಟೈಮ್ ನಾವು ಪ್ರೀವಿಯಸ್ ಮನೇಲಿ ಇದ್ದಾಗ ಅಲ್ಲಿರೋ ಡ್ರಾಬ್ಯಾಕ್ಸ್ ಏನಿರುತ್ತಲ್ಲ, ಈ ಥರ ಈ ಪ್ಲೇಸ್ ಇರಲಿಲ್ಲ, ಅಕ್ಕಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ, ಅದನ್ನೆಲ್ಲ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೆ. ಸೊ ನೋಟ್ ಡೌನ್ ಮಾಡ್ಕೊಂಡಾಗ ಇದು ಎಸ್ಪೆಷಲಿ ಈ ಥರ ಅಕ್ಕಿ ಡಬ್ಬ, ದೊಡ್ಡ ದೊಡ್ಡ ಡಬ್ಬ ಅಥವಾ ಅಕ್ಕಿ ಮೂಟೆಗಳೇನಿರುತ್ತೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡ್ಕೊಂಡಿರೋಂಥ ಜಾಗ ಇದು. ಸೊ ಕೆಳಗಡೆ ಇಟ್ಟಾಗ ಆ ವೇಟ್ ಏನಿರುತ್ತೆ ಗ್ರೌಂಡ್ಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಅಕ್ಕಿ ಡಬ್ಬಕ್ಕೆ ಅಂತಲೇ ನಾನು ಈ ಪ್ಲೇಸ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಅಕ್ಕಿ ಡಬ್ಬ ಇಟ್ಟಿಲ್ಲ ನಾನು, ಯಾಕೆ ಅಂತಲೂ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಸೊ ಸದ್ಯಕ್ಕೆ ನನ್ನ ರೆಫ್ರಿಜರೇಟರ್ ಬಾಕ್ಸಸ್, ನನ್ನ ಟ್ರೇಸ್ ಆ್ಯಂಡ್ ಕ್ಲೀನಿಂಗ್ ಐಟಮ್ಸ್ ಈ ಸ್ಟೋರೇಜಲ್ಲಿ ಇದೆ.
ಎಲೆಕ್ಟ್ರಾನಿಕ್ ಸ್ಟೋರೇಜ್ ಅಂತಾರೆ ಈ ಸ್ಪೇಸ್ನ. ಆ್ಯಕ್ಚುಲ್ ಆಗಿ ನಾವು ಪ್ಲಾನ್ ಮಾಡ್ಕೋಬೇಕಾದ್ರೆ ಎಲೆಕ್ಟ್ರಾನಿಕ್ ಸ್ಟೋರೇಜ್ ಅಂತಾನೆ ಕೆಲವೊಂದು ಸೆಕ್ಷನ್ಸ್ ಬಿಡಬೇಕಾಗುತ್ತೆ. ಯಾಕೆ ಅಂತಂದರೆ ಹಿಂದೆ ಇರೋ ಸಾಕೆಟ್ ಅಥವಾ ಎಲೆಕ್ಟ್ರಿಕ್ ಲೈನ್ಸ್ ಏನು ಪ್ರೊವೈಡ್ ಮಾಡಿರ್ತಾರೆ ಅದಕ್ಕೆ ತಕ್ಕಂಗೆ ನಾವು ಎಲೆಕ್ಟ್ರಿಕ್ ಸ್ಟೋರೇಜ್ನ ಪ್ಲಾನ್ ಮಾಡ್ಕೋಬೇಕು. ಸೊ ಇಲ್ಲಿ ರೆಫ್ರಿಜರೇಟರ್ಗೆ ಇದ್ದಿದ್ದಂಥ ಸಾಕೆಟ್ನ ನೋಡಿಕೊಂಡು ನಾನು ಇಲ್ಲಿ ರೆಫ್ರಿಜರೇಟರ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಡಿಸ್ಟೆನ್ಸ್ ಬೇಕು ಅಂತ ಇಷ್ಟೇ ಡಿಸ್ಟೆನ್ಸ್ ಬಿಟ್ಟು ಆ ನಂತರ ಮಿಕ್ಕಿದ ಇಂಟೀರಿಯರ್ಸ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಈಗ ಈ ಎಲೆಕ್ಟ್ರಾನಿಕ್ ಸೆಕ್ಷನ್ಸ್ ಆಗಿದ ತಕ್ಷಣ ಬರೋದು ಮಿಕ್ಕಿದಂಥ ಸ್ಟೋರೇಜ್ ಸೆಕ್ಷನ್ಸ್. ಮೊದಲನೇದಾಗಿ ಈ ವಿಕ್ಕರ್ ಬಾಸ್ಕೆಟ್. ಆಗ ತುಂಬಾನೇ ಟ್ರೆಂಡಲ್ಲಿ ಇದ್ದಿದ್ದಂಥ ವಿಕ್ಕರ್ ಬಾಸ್ಕೆಟ್. ಇದಕ್ಕೊಂದು ಟಿಪ್ ಅಂತಂದ್ರೆ ಒಳಗಡೆ ಒಂದು ಲೈನರ್ ಕೂಡ ಹಾಕಿ ಅದು ಒಂದು ಪೇಪರ್ ಹಾಕಿರಿ, ಆಗ ಕೆಳಗಡೆ ಧೂಳೆಲ್ಲ ಹೋಗೋದಿಲ್ಲ, ಈಸಿಯಾಗಿ ರಿಮೂವ್ ಮಾಡ್ಬೋದು. ಇಲ್ಲಿ 2 ನಾಬ್ಸ್ ಪ್ರೊವೈಡ್ ಮಾಡಿರ್ತಾರೆ, ಈ ಕಡೆ ಒಂದು ನಾಬ್ ಆ್ಯಂಡ್ ಈ ಕಡೆ ಒಂದು ನಾಬ್. ಇದನ್ನ ಪುಲ್ ಮಾಡಿದ್ರೆ ಈಸಿಯಾಗಿ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಆ್ಯಂಡ್ ತೆಂಗಿನಕಾಯಿ ಇಷ್ಟನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದಾಗಿರುತ್ತೆ ವಿಕ್ಕರ್ ಬಾಸ್ಕೆಟ್. ವಿಕ್ಕರ್ ಬಾಸ್ಕೆಟ್ ಕೆಳಗಡೆ ನಮ್ಮ ಮನೆಯಲ್ಲಿ ಮೇನ್ ಸ್ಟೋರೇಜ್ ಅಂತಂದರೆ ಇದೇನೆ. ಈಗ ಸದ್ಯಕ್ಕೆ ಖಾಲಿಯಾಗಿ ಕಾಣಿಸ್ತಿದೆ. ಇದು ನಮ್ಮ ಸ್ನ್ಯಾಕ್ ಡ್ರಾಯರ್ ಅಂತಾನೆ ನಾವು ಹೆಸರಿಟ್ಟಿದ್ದೀವಿ. ಯೂಶಲಾಗಿ ಎಲ್ಲ ಸ್ನ್ಯಾಕ್ಸ್ನ ಇಲ್ಲಿ ಪ್ಲೇಸ್ ಮಾಡಿರ್ತೀನಿ. ಹೊಟ್ಟೆ ಶೀತಿದೆ, ಮಕ್ಕಳಿದ್ದಾರೆ ಅಂತಂದಾಗ ಅವ್ರು ಈಸಿಯಾಗಿ ಇದೇ ಡ್ರಾಯರಲ್ಲಿರುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ಎಲ್ಲ ಬಾಕ್ಸಸ್ ನಾನು ಟ್ಯಾಂಡಮ್ ಬಾಕ್ಸಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಸಾಫ್ಟ್ ಕ್ಲೋಸರ್ ಇರುವಂತಹ ಬಾಕ್ಸ್ ಸಾಫ್ಟಾಗಿ ಕ್ಲೋಸ್ ಆಗುತ್ತೆ, ಧಡಾರ್ ಅಂತ ಸೌಂಡ್ ಏನೂ ಬರೋದಿಲ್ಲ. ಅಪ್ಪರ್ ಕ್ಯಾಬಿನೆಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಪ್ಪರ್ ಕ್ಯಾಬಿನೆಟ್ಸಲ್ಲಿ 2 ಡಿಸ್ಪ್ಲೇ ಓಪನ್ ಡಿಸ್ಪ್ಲೇ ಕ್ಯಾಬಿನೆಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಯಾವುದೇ ಕ್ಲೋಸರ್ ಇರಲಿಲ್ಲ. ಇದಕ್ಕೆ ಕಾರಣ ಬಂದು ಇಲ್ಲಿ ಎಲ್ಲ ಕ್ರಾಕರಿ ಐಟಮ್ಸ್ ಡಿಸ್ಪ್ಲೇ ಮಾಡ್ಬೋದು ಅನ್ನೋದಕ್ಕೆ. ಕ್ರಾಕರಿ ಆಚೆನ ನೋಡಿದ್ರೆ ಚಂದ ಅಂತ ಓಪನ್ ಡಿಸ್ಪ್ಲೇನ ಚೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಬರುವಂಥ ಕ್ರಾಕರಿ ಕ್ಯಾಬಿನೆಟ್ಸ್ ಎಲ್ಲಾನು ಅಷ್ಟೇ ಕ್ಲೋಸ್ಡ್ ಓಪೇಕ್ ಕ್ಯಾಬಿನೆಟ್ಸ್, ಎಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ, ಗ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೂ ಅದೇ ರೀಸನ್, ಸೇಮ್ ರೀಸನ್. ಓಪನ್ ಇದ್ರೆ ಅಥವಾ ಕಾಣಿಸ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇದಕ್ಕೆ ಲೈಟ್ಸ್ ಪ್ರೊವೈಡ್ ಮಾಡಿದಾರಲ್ಲ, ರಾತ್ರಿ ಹೊತ್ತು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇರುತ್ತೆ. ಎಲ್ಲದಕ್ಕೂ ಈ ಥರ ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ, ಯಾವುದೇ ಸೌಂಡ್ ಅಥವಾ ಬ್ರೇಕೇಜ್ ಏನು ಇರೋದಿಲ್ಲ ಅನ್ನೋಕ್ಕೋಸ್ಕರ ಸಾಫ್ಟ್ ಸ್ಟೋರ್ ಕ್ಲೋಸರ್ನ ಪ್ರಿಫರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಿಲೋ ದಿಸ್ ಈ ಬ್ರೌನ್ಗೆ ಕಾಂಬಿನೇಷನ್ ಆಗಿರುವಂಥ ವೈಟ್ ಲ್ಯಾಮಿನೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವೈಟ್ ಅಕ್ರಿಲಿಕ್ ಲ್ಯಾಮಿನೇಟ್. ಇದು ಕೂಡ ಅಷ್ಟೇ ಸೇಮ್ ಪ್ರೊಫೈಲ್ಸ್ ಹಾಕ್ಸಿದ್ದೀನಿ ಎಲ್ಲ ಕಡೆ. ಆ್ಯಂಡ್ ದಿಸ್ ಕ್ಯಾಬಿನೆಟ್ ಇಸ್ ಕಂಪ್ಲೀಟ್ಲಿ ಎಂಪ್ಟಿ. ಏನು ಸ್ಟೋರೇಜ್ ಇಲ್ಲ. ಡೀಪ್ ಕ್ಲೀನಿಂಗ್ ಮಾಡಿದಾಗ ಎಷ್ಟು ಎಕ್ಸೆಸಿವ್ ಸ್ಟೋರೇಜ್ ಇತ್ತೋ ಎಲ್ಲ ತೆಗೆದು ಡಿಸ್ಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ಎವ್ರಿ ಕ್ಯಾಬಿನೆಟ್ಗೆ ನಾನು ಲೈನರ್ಸ್ನ ಪ್ರೊವೈಡ್ ಮಾಡಿದ್ದೀನಿ. ಆ್ಯಂಟಿ ಸ್ಕಿಡ್ ಲೈನರ್ಸ್ ಏನಂತಾರೆ ಅದನ್ನು ಹಾಕಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟು ದಿಸ್ ಈಸ್ ಆರ್ ಟಿಫನ್ ಬಾಕ್ಸ್ ಕ್ಯಾಬಿನೆಟ್. ಇಲ್ಲಿ ಎಲ್ಲ ಟಿಫನ್ ಬಾಕ್ಸಸ್ ಆ್ಯಂಡ್ ಈ ಥರ ವಾಟರ್ ಬಾಟಲ್ಸ್ ಇದನ್ನೆಲ್ಲ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈಸಿಯಾಗಿರುತ್ತೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತ. ಇಲ್ಲೇ ನಾನು ಕುಕ್ ಮಾಡಿದಾಗ ಡಿಸ್ಪ್ಲೇ ಮಾಡಿರ್ತೀನಲ್ಲ ಫುಡ್, ಅದನ್ನು ಇಮಿಡಿಯೇಟಾಗಿ ಬಾಕ್ಸ್ಗಳು ಯಾವ್ಯಾವ ಬೇಕೋ ತೊಗೊಂಡು ಪ್ಯಾಕ್ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಈ ಥರ ಒಂದು ಕ್ಯಾಬಿನೆಟ್ ಇದೆ. ನಾನು ಕಿಚನ್ನ ಪ್ಲಾನ್ ಮಾಡ್ಕೋಬೇಕಾದ್ರೆ ಕಿಚನ್ ಅಪ್ಲಯನ್ಸಸ್ ಏನಿರುತ್ತಲ್ಲ, ಬ್ಲೆಂಡರ್, ಮಿಕ್ಸರ್ ಅಥವಾ ಸ್ಯಾಂಡ್ವಿಚ್ ಮೇಕರ್, ಟೋಸ್ಟರ್, ಇದನ್ನೆಲ್ಲ ಒಂದೇ ಕಡೆ ಸ್ಟೋರ್ ಮಾಡ್ಕೋಬೇಕು ಅಂತ ತುಂಬಾನೇ ಹುಡುಕಾಡ್ತಾ ಇದ್ದೆ. ಆ್ಯಂಡ್ ಆಗ ಗೂಗಲಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಸ್ಟೋರೇಜ್, ದಟ್ ಇಸ್ ಶಟರ್ ಸ್ಟೋರೇಜ್. ಈ ಥರ ಶಟರ್ ಸಿಸ್ಟಮ್ ಇರುತ್ತೆ, ಅಂಗಡಿಗಳಲ್ಲಿ ಇರುತ್ತಲ್ಲ ಆ ಥರ. ಓಪನ್ ಮಾಡಿದ್ರೆ ಮೇಲೆ ಲಾಕ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ, ನೀವು ಎಷ್ಟು ಲೆಂತ್ಗೆ ಬೇಕೋ ನೀವು ಆ ಲೆಂತ್ಗೆ ಮಾಡಿಸ್ಕೋಬೋದು. ಆ್ಯಂಡ್ ಎಷ್ಟು ಸ್ಲ್ಯಾಬ್ಸ್ ಬೇಕೋ ಅಷ್ಟು ಸ್ಲ್ಯಾಬ್ಸ್ ನೀವು ಹಾಕ್ಸ್ಕೋಬೋದು. ಸದ್ಯಕ್ಕೆ ನಾನಿಲ್ಲಿ ನನ್ನ ಟೋಸ್ಟರ್, ಸ್ಯಾಂಡ್ವಿಚ್ ಮೇಕರ್, ಬ್ಲೆಂಡರ್ಸ್ ಇದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಇದು ಸಾಫ್ಟ್ ಕ್ಲೋಸರ್ ಬರೋದಿಲ್ಲ. ಒಂದ್ಸರಿ ನಾವು ಈ ಥರ ಪುಲ್ ಡೌನ್ ಮಾಡಿದ್ರೆ ಹಾಗೆ ಕ್ಲೋಸ್ ಆಗುತ್ತೆ. ಸ್ವಲ್ಪ ಸ್ಪೇಸ್ ಇತ್ತು ಅಂತ ಈ ಓಪನ್ ಡಿಸ್ಪ್ಲೇ ಯೂನಿಟ್ನ ಪ್ರಿಫರ್ ಮಾಡ್ಕೊಂಡಿದ್ದೆ. ಬಟ್ ದಟ್ ವಾಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ಕ್ಲೋಸ್ಡ್ ಕ್ಯಾಬಿನೆಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕಿಚನ್ ಸಪ್ಲೈಸ್ ಏನಿದೆ ಅದನ್ನೆಲ್ಲ ನಾವು ಅಲ್ಲೇ ಸ್ಟೋರ್ ಮಾಡ್ಕೋಬೋದಾಗಿತ್ತು. ಸೊ ಈ ಥರ ಓಪನ್ ಆಗಿ ಡಿಸ್ಪ್ಲೇ ಆಗ್ತಾ ಇರಲಿಲ್ಲ. ಸೊ ಯಾವುದೇ ಒಂದು ಸ್ಪೇಸ್ ಇದ್ರೂ ಆದಷ್ಟು ಕ್ಲೋಸ್ಡ್ ಕ್ಯಾಬಿನೆಟ್ಸ್ನ ಪ್ರಿಫರ್ ಮಾಡ್ಕೊಳ್ಳಿ. ಆಗ ಈ ಥರ ಸಪ್ಲೈಸ್ ಎಲ್ಲ ನಾವು ಅಲ್ಲೇ ಸ್ಟೋರ್ ಮಾಡ್ಕೋಬೋದು. ಸೊ ಇದಾಗಿತ್ತು ನನ್ನ ಲೆಫ್ಟ್ ಸೆಕ್ಷನ್ ಆಫ್ ದ ಕಿಚನ್. ಅಪ್ಪರ್ ಕ್ಯಾಬಿನೆಟ್. ಲೆಫ್ಟ್ ಸೆಕ್ಷನ್ ಕೌಂಟರ್ ಟಾಪ್ ಅಂಡ್ ಬ್ಲ್ಯಾಕ್ ಸ್ಪ್ಯಾಶ್ ಬಗ್ಗೆ ಮಾತಾಡೋಣ. ಸೊ ಕೌಂಟರ್ ಟಾಪ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಕ್ವಾರ್ಟ್ಸ್ ಕೌಂಟರ್ ಟಾಪ್. ನೀವು ವೈಟ್ ಪ್ರಿಫರ್ ಮಾಡ್ಕೊತಾ ಇದ್ದೀರಾ ಅಂತಂದ್ರೆ ಯೋಚನೆ ಮಾಡಿ. ಕ್ಲೀನಿಂಗ್ ಅನ್ನೋದು ತುಂಬಾನೇ ಕಷ್ಟ ಆಗಿರುತ್ತೆ. ಈಗ ಬರುವಂತ ಮೆಟೀರಿಯಲ್ಸ್ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಕ್ಲೀನಿಂಗ್ ತುಂಬಾ ಈಸಿ ಅಂತ ಹೇಳ್ತಾರೆ. ಬಟ್ ಈ ಕ್ವಾರ್ಟ್ಸ್ ಏನ್ ಸೆಲೆಕ್ಟ್ ಮಾಡಿದೀನಿ ಅದು ಎಷ್ಟು mm ಥಿಕ್ನೆಸ್ ಅಲ್ಲಿದೆ, ಸ್ವಲ್ಪ ದಪ್ಪನೇ ಸೆಲೆಕ್ಟ್ ಮಾಡಿದೀವಿ. ಸೊ ಹೆವಿ ಏನಾನ ಆಬ್ಜೆಕ್ಟ್ಸ್ ಪ್ಲೇಸ್ ಮಾಡಿದಾಗಲೂ ಬ್ರೇಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆ್ಯಂಡ್ ವೈಟ್
ಕ್ರಿಸ್ಟಲ್ ಆ್ಯಂಡ್ ಈ ಒಂಥರ ಡಾಟ್ಸ್ ಇದೆಯಲ್ಲ, ಐ ಡೋಂಟ್ ನೋ ವಾಟ್ ಡು ವಿ ಕಾಲ್ ದಿಸ್, ಈ ಥರ ಇರುವಂತಹ ಕ್ವಾಡ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ. ಸೊ ದಿಸ್ ವಾಸ್ ಅಬೌಟ್ ಮೈ ಕಾಂಟ್ರಾ ಟಾಪ್. ಆ್ಯಂಡ್ ಈಗ ಬ್ಯಾಕ್ ಸ್ಪ್ಲಾಶ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಯಾವುದೇ ರೀತಿಯಾದಂಥ ಟೈಲ್ಸ್ ಅಥವಾ ಗ್ರಾನೈಟ್ ಏನನ್ನೂ ಹಾಕಿಲ್ಲ. ನಾನು ಟಫ್ ಆ್ಯಂಡ್ ಗ್ಲಾಸ್ನ ಹಾಕ್ಸ್ಕೊಂಡಿದ್ದೀನಿ. ದಿಸ್ ಇಸ್ ಗ್ಲಾಸ್. ಬಿಹೈಂಡ್ ದ ಗ್ಲಾಸ್ ಏನಿದೆ ಅಲ್ಲಿ ನಾನು ಬ್ಲೂ ಕಲರ್ ಲ್ಯಾಮಿನೇಟ್ನ ಹಾಕ್ಸಿದ್ದೀನಿ, ಅಥವಾ ಬ್ಲೂ ಕಲರ್ ವುಡ್ನ ಪ್ರಿಫರ್ ಮಾಡಿದ್ದೀನಿ ಹಿಂದೆ. ಸೊ ಇಟ್ ಕ್ಯಾನ್ ಗಿವ್ ಅ ಬ್ಲೂ ಕಲರ್ ಶೇಡ್ ಅಂತ. ಸೊ ಬ್ಲೂ ಕಲರ್ ಆ್ಯಂಡ್ ಅದ್ರ ಮೇಲೆ ಟಫ್ ಆ್ಯಂಡ್ ಗ್ಲಾಸ್ನ ಹಾಕ್ಸಿದ್ದೀನಿ. ಗ್ಲಾಸ್ ಹಾಕ್ಸಿರೋ ಕಾರಣ ಒಂದೇ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ, ಆ್ಯಂಡ್ ಇಟ್ ಗಿವ್ಸ್ ಅ ಗುಡ್ ಕ್ಲಾಸಿ ಫಿನಿಶ್ ಅನ್ನೋಕ್ಕೋಸ್ಕರ ಈ ಟಫ್ ಆ್ಯಂಡ್ ಗ್ಲಾಸ್ನ ಹಾಕ್ಸಿ ಬ್ಲೂ ಕಲರ್ ಶೇಡಲ್ಲಿ ಹಾಕ್ಸಿದ್ದೀನಿ. ಸೊ ವೈಟ್, ಬ್ಲೂ, ಕೌಂಟರ್ ಟಾಪ್ ಕೂಡ ವೈಟ್ ಆಗಿರುತ್ತೆ, ಆ್ಯಂಡ್ ಬ್ರೌನ್. ಇದಾಗಿದ್ದೆ ನನ್ನ ಬೇಸಿಕ್ ಕಲರ್ಸ್ ಆಫ್ ಮೈ ಕಿಚನ್. ಸೊ ಮೇಲೆ ಕಿಚನ್ ಕ್ಯಾಬಿನೆಟಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಬಂದರೆ ಒಂದು ಸ್ಮಾಲ್ ಡೆಕೋರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಾನು ಎಲ್ಲೋ ತೊಗೊಂಬಂದಿದ್ದು, ಚಪಾತಿ ಹಿಟ್ಟನ್ನ ರೋಲ್ ಮಾಡ್ತಾರಲ್ಲ, ರೋಲಿಂಗ್ ಬೋರ್ಡ್ ಅದು ಆ್ಯಂಡ್ ಈ ಕುಟಾಣಿ ಎರಡೂ ನಾನು ಒಂದೇ ಕಡೆ ಸೆಲೆಕ್ಟ್ ಮಾಡ್ಕೊಬಂದಿದೆ. ಬಟ್ ಯಾವುದನ್ನು ಯೂಸ್ ಮಾಡ್ತಿಲ್ಲ ಹೆವಿ ಇರೋ ಕಾರಣದಿಂದ. ಸೊ ಅದನ್ನು ಡೆಕೋರ್ ಆಗಿ ನಾನು ಈಗ ಬಳಸ್ಕೊತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಮೋಸ್ಟ್ ರಿಕ್ವೆಸ್ಟೆಡ್ ಅಂತಂದರೆ ಈ ಕಪ್ ಸ್ಟ್ಯಾಂಡ್. ಇದ್ರ ಲಿಂಕ್ಸ್ ಎಲ್ಲನೂ ನಾನು ಅಮೆಝಾನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿರ್ತೀನಿ. ಸೊ ನೀವು ಚೆಕ್ಔಟ್ ಮಾಡ್ಕೋಬೋದು. ಇದೆಲ್ಲ ಕಪ್ಸ್ ಡಿಸ್ಪ್ಲೇಗಿರಲಿ ಆ್ಯಂಡ್ ಫ್ರೀಕ್ವೆಂಟಾಗಿ ಯೂಸ್ ಮಾಡುವಂಥ ಕಪ್ಸ್ ಇದು. ಸೊ ಅದಕ್ಕೋಸ್ಕರ ಇದನ್ನು ಹೊರಗಡೆನೇ ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲಿ ಆ್ಯಸ್ ಯೂಶುವಲ್ ಪ್ಲಾಂಟ್ಸ್. ನನ್ನ ಕಿಚನ್ ಕಂಪ್ಲೀಟ್ ಆಗಿ ಪ್ಲಾಂಟ್ಸ್ ಇಂದಾನೆ ಡೆಕೋರ್ ಆಗಿರುತ್ತೆ, ಬಿಕಾಸ್ ಕಿಚನ್ ಅಲ್ಲೇ ತುಂಬಾ ಬೆಳಕು ಬರೋದು. ಸೊ ಪ್ಲಾಂಟ್ಸ್ ನ ಇಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ದಿಸ್ ಇಸ್ ಮೈ ರೀಸೆಂಟ್ ಅಡಿಷನ್. ಇದೊಂದು ಕಪ್ ಸ್ಟ್ಯಾಂಡ್ ಅಮೆಝಾನ್ ಅಲ್ಲೇ ತಗೊಂಡಿರೋದು ನಾನು. ಇದು ಕೂಡ ಅಷ್ಟೇ ಡಿಸ್ಪ್ಲೇಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಈ ಕಪ್ಸ್ನ ಏನಿದೆ ಅದನ್ನ ಡಿಸ್ಪ್ಲೇಗೆ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ದ್ಯಾಟ್ ಈಸ್ ಮೈ ಫ್ರೂಟ್ ಸ್ಟ್ಯಾಂಡ್. ಇದು ಕೂಡ 2 ಟೈರ್ ಫ್ರೂಟ್ ಬಾಸ್ಕೆಟ್. ಎಲ್ಲ ಲಿಂಕ್ಸ್ನ ನಾನು ಪ್ರೊವೈಡ್ ಮಾಡಿರ್ತೀನಿ. ವೆರಿ ಸ್ಟಡಿ, ವೆರಿ ವರ್ತ್ ಅಂತ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ದಿಸ್, ಯಾವ ಕಡೆ ನಮಗೆ ಎಲೆಕ್ಟ್ರಿಕ್ ಸಪ್ಲೈ ಅಥವಾ ಎಲೆಕ್ಟ್ರಿಕ್ ಸಾಕೆಟ್ ಇರುತ್ತೋ ಅಲ್ಲೇ ನಾವು ಅಪ್ಲಯನ್ಸಸ್ ಅಥವಾ ಏನಂತಾರೆ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ನ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಕೆಟಲ್ನ ಇಟ್ಕೊಂಡಿದ್ದೀನಿ. ಅದ್ರ ಕೆಟಲ್ ಕೆಳಗಡೆ ಕೆಟಲ್ಗೆ ಬೇಕಾಗಿರುವಂಥ ನನ್ನ ಗ್ರೀನ್ ಟೀ ಅಥವಾ ಫ್ಲೇವರ್ ಟೀ ಏನಿರುತ್ತೆ, ಇಲ್ಲಿ ಕಣ್ಣಕ್ಕೆ ಕಾಣಿಸ್ತಾ ಇದ್ರೆ ಹಾಟ್ ವಾಟರ್ ಬಾಯ್ಲ್ ಮಾಡಿದ ತಕ್ಷಣ ವಿ ಕ್ಯಾನ್ ಡ್ರಿಂಕ್ ಗ್ರೀನ್ ಟೀ ಅನ್ನೋಕ್ಕೋಸ್ಕರ ಈ ಕಡೆ ನಾನು ಒಂದು ಕಾಫಿ ಸೆಕ್ಷನ್ ಅಥವಾ ಟೀ ಸೆಕ್ಷನ್ ಏನಂತಾರಲ್ಲ ಆ ಥರ ಇಲ್ಲೊಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಮೈ ಪ್ಲಾಂಟ್. ಕಿಚನ್ ಲೋವರ್ ಕ್ಯಾಬಿನೆಟ್ಸ್ ಬಗ್ಗೆ ಮಾತಾಡೋಣ. ಎಲ್ಲದಕ್ಕೂ ನಾನು ಟ್ಯಾಂಡಮ್ ಬಾಕ್ಸಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ವಿತ್ ಸಾಫ್ಟ್ ಕ್ಲೋಸರ್. ಸೊ ಈ ಥರ ಕ್ಲೋಸ್ ಮಾಡಿದಾಗ ತುಂಬ ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ನೋಡ್ತಾ ಇದ್ರೆ ಇಲ್ಲಿ ನಾನು ಬರೀ 4 ಟ್ಯಾಂಡಮ್ ಬಾಕ್ಸಸ್ನ ಈ ಕಡೆ ಸ್ಟೋರೇಜ್ಗೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ನಾವು ಫ್ಯಾಮಿಲಿ ಆಫ್ 3 ಅಷ್ಟೇ. ಜಾಸ್ತಿ ಜನ ನಮ್ಮ ಮನೆಗೆ ಬರೋದೇ ಇಲ್ಲ. ನಮ್ಮ ತಾಯಿಯವ್ರ ಮನೆ ಪಕ್ಕದಲ್ಲೇ ಇರೋ ಕಾರಣದಿಂದ ತುಂಬ ಜನ ಬಂದರೆ ಅಲ್ಲೇ ಕುಕಿಂಗ್ ಮಾಡ್ಕೊತೀವಿ. ಅದಕ್ಕೆ ನಾನು ಯಾವುದೇ ಲಾಫ್ಟ್ ಕ್ಯಾಬಿನೆಟ್ಸ್ನ ಕೂಡ ನಾನು ಮಾಡಿಸ್ಕೊಂಡಿಲ್ಲ. ಮೇಲೆ ಎಲ್ಲ ಓಪನ್ ಇದೆ, ನೀವು ನೋಡ್ತಾ ಇರ್ಬೋದು. ವೆರಿ ಮಿನಿಮಲ್, ತುಂಬ ಕಡಿಮೆ ಸ್ಟೋರೇಜ್ ಪ್ಲಾನ್ ಮಾಡಿಕೊಂಡು ಕಿಚನ್ನ ನಾನು ಡಿಸೈನ್ ಮಾಡ್ಕೊಂಡಿರೋದು. ಸೊ ಈಗ ಫಸ್ಟ್ ಟ್ಯಾಂಡಮ್ ಬಾಕ್ಸ್ ಒಳಗಡೆ ನೋಡಿದ್ರೆ ನೀವು ನನ್ನ ಎಲ್ಲ ಪ್ಯಾನ್ಸ್ ಏನಿರುತ್ತೆ, ಪ್ಯಾನ್ಸ್ ಆ್ಯಂಡ್ ಈ ಥರ ಲಿಡ್ಸ್, ಇದನ್ನು ನಾನು ಎಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ತುಂಬಾ ಸಿಂಪಲ್, ತುಂಬಾ ಕಡಿಮೆ ಐಟಮ್ಸ್. ಆ್ಯಂಡ್ ಇದ್ರ ಕೆಳಗಡೆ ನಾನು ಇಡ್ಲಿ ಕುಕ್ಕರ್ಸ್ ಆ್ಯಂಡ್ ಈ ಸ್ಟೀಮರ್ಸ್ ಅಥವಾ ಈ ಒಗ್ಗರಣೆ ಹಾಕುವಂಥ ಪ್ಯಾನ್ಸ್ ಇದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ತುಂಬ ಕಡಿಮೆ ಬಳಸ್ಕೊತೀನಿ, ಸೊ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ದಿಸ್ ಈಸ್ ಮೈ ಪ್ಲೇಟ್ ಸ್ಟೋರೇಜ್ ಟ್ಯಾಂಡಮ್ ಬಾಕ್ಸ್. ಸೊ ಇಲ್ಲಿ ಎಲ್ಲ ಪ್ಲೇಟ್ಸ್ನ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಪ್ಲೇಟ್ಸ್ ಆಗಿರ್ಬೋದು, ನನ್ನ ಶಾಪಿಂಗ್ ಬೋರ್ಡ್ಸ್ ಆಗಿರ್ಬೋದು, ಇಷ್ಟೇ ಪ್ಲೇಟ್ಸ್ ಮನೇಲಿ ಪೂರ್ತಿ ಇರೋವಂಥದ್ದು. ಆ್ಯಂಡ್ ಇದಕ್ಕೆ ಕೆಳಗಡೆ ಮನೆಗೆ ಡೈಲಿ ಬಳಸ್ಕೊಳ್ಳೋವಂತಹ ವೆಸಲ್ಸ್ ಏನಿರುತ್ತೆ ಅದನ್ನು ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಒಂದರೊಳಗಡೆ ಒಂದು ಸ್ಟ್ಯಾಕ್ ಮಾಡ್ಕೊಂಡಿರೋ ಕಾರಣದಿಂದ ಇಷ್ಟೇ ಖಾಲಿ ಆ್ಯಂಡ್ ಕ್ಲೀನ್ ಅಂತ ಅನಿಸ್ತಾ ಇದೆ. ಕಿಚನ್ನ ಡಿಸೈನ್ ಮಾಡಬೇಕಾದ್ರೆ ಈ ಕಾರ್ನರ್ ಕ್ಯಾಬಿನೆಟ್ಸ್ ಏನಿದೆ ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಟು ಬಿ ಫ್ರ್ಯಾಂಕ್ ಗೊತ್ತಾಗಲಿಲ್ಲ. ಬಿಕಾಸ್ ನಮ್ಮ ಮನೆಯಲ್ಲಿ ಸ್ಟೋರ್ ಮಾಡುವಂಥ ಐಟಮ್ಸ್ ಅಷ್ಟಾಗಿ ಇಲ್ಲದೆ ಇರೋ ಕಾರಣಕ್ಕೆ ಈ ಕ್ಯಾಬಿನೆಟ್ನ ನಾನು ಹೀಗೆ ಸ್ಲ್ಯಾಬ್ ಹಾಕಿ ಬಿಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ತುಂಬ ಐಟಮ್ಸ್ ಇದೆ ಅಂತಂದಾಗ ಇಲ್ಲಿ ಪುಲ್ಔಟ್ ರ್ಯಾಕ್ ಅಂತ ಬರುತ್ತೆ ಅಥವಾ ಪುಲ್ಔಟ್ ಕ್ಯಾಬಿನೆಟ್ ಅಂತ ಬರುತ್ತೆ, ಅದನ್ನು ನೀವು ಹಾಕ್ಸ್ಕೋಬೋದು. ಆಗ ತುಂಬ ಕಡಿಮೆ ಯೂಸ್ ಮಾಡೋವಂಥದ್ದು ಅಥವಾ ರೇರಾಗೆ ಯೂಸ್ ಮಾಡೋವಂಥ ಐಟಮ್ಸ್ನೆಲ್ಲನೂ ನೀವು ಅಲ್ಲಿ ಸ್ಟೋರ್ ಮಾಡ್ಕೋಬೋದು. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ದೀಸ್ ಕ್ಯಾಬಿನೆಟ್ಸ್ ಆರ್ ಕಂಪ್ಲೀಟ್ಲಿ ಎಂಟಿ.
ವಿಂಡೋ ಎಲ್ಲಿದೆಯೋ ಅಲ್ಲೇ ನಾನು ಸಿಂಕ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ತೊಳಿಬೇಕಾದ್ರೆ ಈ ಗಾಳಿ ಬರುತ್ತೆ, ಸ್ವಲ್ಪ ಸೆಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಸಿಂಕ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಒಂದು ಮಿಸ್ಟೇಕ್ನ ಕೂಡ ಮಾಡಿದ್ದೀನಿ. ಈ ಕಾರ್ನರ್ ಸ್ಟೋರೇಜ್ ಏನಿದೆ ಇದ್ರ ಬದಲು ನಾನಿಲ್ಲಿ ಡಿಶ್ ವಾಷರ್ನ ಹಾಕ್ಸಿದ್ರೆ ಈಸಿಯಾಗೆ ನನ್ನ ಪಾತ್ರೆ ಏನಿತ್ತು ಅದನ್ನು ಲೋಡ್ ಮಾಡಿ ಅನ್ಲೋಡ್ ಮಾಡ್ಬೋದಾಗಿತ್ತು. ಆ ಟೈಮಲ್ಲಿ ನನಗೆ ಡಿಶ್ ವಾಷರ್ ಪ್ಲ್ಯಾನ್ ಇರಲಿಲ್ಲ. ಸೊ ದ್ಯಾಟ್ ವಾಸ್ ಮೈ ಮಿಸ್ಟೇಕ್. ನೀವು ಡಿಶ್ ವಾಷರ್ನ ಹಾಕ್ಸ್ಕೊಳ್ಳಾಗಿದ್ರೆ ಸಿಂಕ್ ಏನಿದೆ ಅದ್ರ ಪಕ್ಕದಲ್ಲೇ ಹಾಕ್ಸ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಅಂತ ಅನಿಸ್ಬೋದು. ಆ್ಯಂಡ್ ಈಗ ಸಿಂಕ್ ಬಗ್ಗೆ ಹೇಳಬೇಕಾದ್ರೆ ನಾನು ಪ್ರಿಫರ್ ಮಾಡಿರೋದು ಈ ಕ್ವಾರ್ಟ್ಸ್ ಸಿಂಕೇ. ಬಟ್ ವೆರಿ ವೆರಿ ಡಿಫಿಕಲ್ಟ್ ಟು ಮೇಂಟೈನ್. ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟೇ ಉಜ್ಜಿದ್ರೂ ಇದು ಈ ಮಾರ್ಕ್ಸ್ ಏನಿದೆ ಇದೆಲ್ಲ ಹೋಗ್ತಾನೆ ಇಲ್ಲ. ಈ ಒಳಗಡೆನೂ ಅಷ್ಟೇ ನೀವು ನೋಡ್ಬೋದು. ನಾನು ಬೇಕಿಂಗ್ ಸೋಡಾ ಅದನ್ನೆಲ್ಲ ವೆನಿಗರ್ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ರು ಇದು ತುಂಬಾ ಡಿಫಿಕಲ್ಟ್ ಟು ಮೇಂಟೈನ್. ಸೊ ಲೈಟ್ ಕಲರ್ಸ್ಗೆ ಹೋಗ್ಬೇಡಿ. ಪ್ರಿಫರ್ ಅ ಡಾರ್ಕ್ ಕಲರ್ ಆರ್ ಅ ಸ್ಟೀಲ್ ಸಿಂಕ್ ಇದ್ದರೆ ಇನ್ನೂ ಬೆಟರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಕ್ಲೀನಾಗೆ ವೈಪ್ ಮಾಡ್ಕೋಬೋದು. ಕ್ವಾರ್ಟ್ಸ್ ಇದ್ದರೆ ಇಫ್ ಯು ಆರ್ ಪ್ರಿಫರಿಂಗ್ ಕ್ವಾರ್ಟ್ಸ್ ದೆನ್ ಗೋ ಫಾರ್ ಅ ಡಾರ್ಕರ್ ಶೇಡ್. ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಆ ಶೇಡ್ನ ಪ್ರಿಫರ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನೋಡ್ಬೋದು, ಇಲ್ಲೂ ಕೂಡ ಒಂದು ಸ್ಲೈಟ್ ಮಿಸ್ಟೇಕ್ ಆಗಿದೆ. ಇಲ್ಲ ಒಂದು ಸ್ವಲ್ಪ ಸ್ಪೇಸ್ನ ಬಿಟ್ಟಿದ್ರು, ಅದರಿಂದ ಇಲ್ಲಿರೋ ನೀರು ಏನಿದೆ ಅದೆಲ್ಲ ಇಲ್ಲಿ ಹೋಗಿ ಈ ಥರ ಒಂದು ಬ್ಲ್ಯಾಕ್ ಮಾರ್ಕ್ ಒಂದು ಫಾರ್ಮ್ ಆಗಿಬಿಟ್ಟಿದೆ. ಸೊ ಇದಕ್ಕೆ ನಾನು ಬರೋ ವಿಡಿಯೋದಲ್ಲಿ ರೆಮಿಡಿನ ಹುಡುಕಿದ್ದೀನಿ. ಸೊ ಐ ಶುಡ್ ಪ್ಲ್ಯಾನ್ ಅಪ್ ಫಾರ್ ದ್ಯಾಟ್. ಆ್ಯಂಡ್ ಕಿಚನ್ನ ಸಿಂಕ್ನ ನೀವು ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ ಒನ್ ಇಂಪಾರ್ಟೆಂಟ್ ಥಿಂಗ್, ಈ ಸಿಂಕ್ ಟ್ಯಾಪ್ ಏನಿರುತ್ತೆ ಅದೊಂದು ಸ್ವಲ್ಪ ಮಧ್ಯದವರೆಗೂ ಬರೋ ಹಾಕಿರಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟಕ್ಕೆ ಇದೆ. ನಾನು ಕ್ಲೀನ್ ಮಾಡ್ಕೋಬೇಕಾದ್ರೆ ಇಲ್ಲೆಲ್ಲ ನೀರು ಹೋಗುತ್ತೆ ಆ್ಯಂಡ್ ಅದರಿಂದ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಈ ಟ್ಯಾಪ್ ಏನಿದೆ ಒಂದು ಸ್ವಲ್ಪ ಉದ್ದಕ್ಕೆ ಅಥವಾ ಸ್ವಲ್ಪ ದೊಡ್ಡದಾಗೆ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ವಾಟರ್ ಕರೆಕ್ಟಾಗೆ ಸಿಂಕ್ ಒಳಗಡೆ ಮಾತ್ರ ಬೀಳುತ್ತೆ, ಹೊರಗಡೆ ಎಲ್ಲ ಬೀಳೋದಿಲ್ಲ. ಸೊ ಕ್ಲೀನಿಂಗ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಒಂದು ಸ್ಮಾಲ್ ಟಿಪ್. ಆ್ಯಂಡ್ ದಿಸ್ ಈಸ್ ಆರ್ ಸಿಂಕ್ ಏರಿಯಾ. ಕಿಟಕಿ ಇದೆ ಆ್ಯಂಡ್ ಕಿಟಕಿ ಪಕ್ಕದಲ್ಲಿ ಗಿಡಗಳನ್ನ ಕೂಡ ನಾನು ಪ್ಲ್ಯಾಂಟ್ ಮಾಡ್ಕೊಂಡಿದ್ದೀನಿ. ಈ ಸ್ಪೇಸ್ ಅಥವಾ ಈ ಲೈಟಿಂದನೇ ತುಂಬ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಕಿಚನಲ್ಲಿ. ಕಿಚನ್ ಕೆಳಗಡೆ ಇರೋ ಕ್ಯಾಬಿನೆಟ್ಸ್ ಕೂಡ ನೀವು ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ ಇತ್ತೀಚೆಗೆ ಒಂದು ಹೊಸ ಡಿಸೈನ್ ಅಂತಂದರೆ ಮೇಲೆ ಇರೋವಂಥ ವಾಟರ್ ಫಿಲ್ಟರ್ನ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಬದಲು ಈ ಸ್ಪೇಸ್ ಏನಿದೆ ಕಂಪ್ಲೀಟಾಗಿ ಎಂಟಿ ಏನಿದೆ ಇಲ್ಲಿ ನೀವು ಆ ವಾಟರ್ ಪ್ಯೂರಿಫೈಯರ್ನ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಆಗ ಇಲ್ಲಿಂದ ಸಿಂಕ್ ಒಳಗಡೆನೆ ಅದಕ್ಕೆ ಪ್ರೊವಿಷನ್ನ ಪ್ರೊವೈಡ್ ಮಾಡ್ತಾರೆ. ಆಗ ನೀವು ಇಲ್ಲೇ ವಾಟರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ದ್ಯಾಟ್ ಈಸ್ ಅ ವೆರಿ ಗುಡ್ ಐಡಿಯಾ. ನಾವು ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ ಆ ಐಡಿಯಾ ಇಲ್ಲೇ ಇರೋ ಕಾರಣಕ್ಕೆ ನಮ್ಮ ವಾಟರ್ ಪ್ಯೂರಿಫೈಯರ್ನ ಇಲ್ಲಿ ಕ್ಲೋಸ್ ಕ್ಯಾಬಿನೆಟ್ ಒಳಗಡೆ ನಮಗೆ ಪ್ರಾವಿಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದ್ರೊಳಗಡೆ ನಮ್ಮ ವಾಟರ್ ಪ್ಯೂರಿಫೈಯರ್ ಇದೆ. ನೀವು ಈಗ ಕಿಚನ್ನ ಪ್ಲ್ಯಾನ್ ಮಾಡ್ಕೊತಿದ್ರೆ ಇಲ್ಲಿ ಕೆಳಗಡೆನೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಗ ಇಷ್ಟು ಸ್ಪೇಸ್ ಎಂಟಿ ಏನಿದೆ ಇಲ್ಲಿ ನೀವು ಆರಾಮಾಗಿ ಅದನ್ನು ಯೂಟಿಲೈಸ್ ಮಾಡ್ಕೋಬೋದು. ಇಲ್ಲೊಂದು ಡಸ್ಟ್ಬಿನ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕಿಚನ್ ನಾನು ಹೇಳಿದಾಗೆ ಅಲ್ಲಿ ವಾಟರ್ ಮಾರ್ಕ್ಸ್ ಕಾಣಿಸ್ತಾ ಇದೆಯಲ್ಲ, ಬಿಕಾಸ್ ಆಫ್ ದ ಲೀಕೇಜ್ ಹಿಯರ್. ಸೊ ಆ ಲೀಕೇಜಿಂದ ಕೆಳಗಡೆಗೆ ವಾಟರ್ ಎಲ್ಲ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇತ್ತು. ಈಗ ಸದ್ಯಕ್ಕೆ ಕ್ಲೀನ್ ಮಾಡಿದ್ದೆ. ಕಿಚನ್ ಕೆಳಗಡೆ ಏರಿಯಾ ಏನಿದೆ ಆ ಡೌನ್ ಬೇಸ್ ಏನಿದೆಯಲ್ವಾ ಅಲ್ಲಿ ವುಡ್ ಬದಲು ನೀವು ಸ್ಟೋನ್ನ ಬಳಸ್ಕೊಂಡ್ರೆ ತುಂಬಾ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಕಾರಣ ಹೇಳ್ತೀನಿ, ಈ ಥರ ವಾಟರ್ ಲೀಕೇಜ್ ಆದಾಗ ವುಡ್ ಏರಿಯಾ ಅಂತಂದರೆ ಅದು ಇಂಬಿಬಿಷನ್ ಅಂತ ಹೇಳ್ತಾರಲ್ಲ, ಅಂದರೆ ವಾಟರ್ನ ಅಬ್ಸರ್ವ್ ಮಾಡುತ್ತೆ. ಸೊ ವುಡ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ. ವುಡ್ಡಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಅದೇ ನೀವು ಕಲ್ಲನ್ನ ಬಳಸ್ಕೊಂಡಿದ್ರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಸೊ ಆದಷ್ಟು ಕೆಳಗಡೆ ಸ್ಲ್ಯಾಬ್ಗೆ ನೀವು ಸ್ಟೋನ್ನ ಬಳಸ್ಕೊಳ್ಳಿ, ವುಡ್ ಬೇಡ. ಆ್ಯಂಡ್ ಈ ಡಸ್ಟ್ಬಿನ್ ಪ್ರಾವಿಷನ್ ಏನು ಪ್ರೊವೈಡ್ ಮಾಡಿರ್ತಾರೆ ಅದು ನಾನು ಬಳಸೋದೇ ಇಲ್ಲ. ಯೂಶಲಾಗಿ ನಾನು ಡಸ್ಟ್ಬಿನ್ ಇಲ್ಲೇ ಪ್ಲೇಸ್ ಮಾಡ್ಕೊಂಡಿರ್ತೀನಿ. ಸೊ ದಿಸ್ ಡಸ್ಟ್ಬಿನ್ ಐ ಆಮ್ ನಾಟ್ ಯೂಸಿಂಗ್. ಇಷ್ಟಾಗಿರುತ್ತೆ ನಮ್ಮ ಸಿಂಕ್ ಏರಿಯಾ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಎಲಿಕಾ ಅವರ ಟಚ್ ಚಿಮ್ನಿ ಆಗಿರುತ್ತೆ. ಆಗ ಎಲಿಕಾ ಬ್ರ್ಯಾಂಡ್ ತುಂಬಾ ಫೇಮಸ್ ಇತ್ತು. ಸೊ ಎಲಿಕಾ ಅವರ ಚಿಮ್ನಿನ ಪ್ರಿಫರ್ ಮಾಡಿಕೊಂಡು ಎಲಿಕಾ ಅವರ ಎಲಿಕಾ ಅವ್ರದೇ ಬಿಲ್ಟ್ ಇನ್ ಸ್ಟವ್ನ ಪ್ರಿಫರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಒಂದು ಟಿಪ್ನ ಹೇಳಬೇಕು. ನಾನು ಈ ಗ್ಯಾಸ್ ಸ್ಟವ್ನ ಅಥವಾ ಹಾಪ್ನ ಚೂಸ್ ಮಾಡ್ಕೋಬೇಕಾದ್ರೆ ಇದು ಎಲೆಕ್ಟ್ರಿಕ್ ಅಂತ ನನಗೆ ಕಂಪ್ಲೀಟಾಗಿ ಗೊತ್ತಿತ್ತು. ಬಟ್ ನನ್ನ ಇಂಟೀರಿಯರ್ಸ್ ಅವರು ಇದನ್ನು ಇಲ್ಲಿ ಫಿಟ್ ಮಾಡೋವಾಗ ಅವ್ರಿಗೆ ಇದು ಎಲೆಕ್ಟ್ರಿಕ್ ಅಂತ ನಾನು ಹೇಳದೇ ಇರೋ ಕಾರಣಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಸಾಕೆಟ್ಸ್ ಅಥವಾ ಎಲೆಕ್ಟ್ರಿಕ್ ಪ್ರೊವಿಷನ್ಸ್ನ ಅವ್ರು ಮಾಡಿಕೊಡ್ಲಿಲ್ಲ. ಸೊ ಇದು ಸದ್ಯಕ್ಕೆ ಎಲೆಕ್ಟ್ರಿಕ್ ಆಗಿ ವರ್ಕ್ ಆಗ್ತಿಲ್ಲ. ನಾವೇ ಮ್ಯಾನ್ಯುಯಲ್ ಆಗಿ ಗ್ಯಾಸ್ ಲೈಟರ್ ಏನಿರುತ್ತೆ ಅದನ್ನು ಬಳಸ್ಕೊಂಡು ಆನ್ ಮಾಡ್ಕೊತಾ ಇದ್ದೀವಿ. ಬಟ್ ನೀವು ಈ ಥರ ಬಿಲ್ಟಿನ್ ಎಲೆಕ್ಟ್ರಿಕ್ ಹಾಪ್ನ ಚೂಸ್ ಮಾಡ್ಕೊತಾ ಇದ್ದರೆ ನಿಮ್ಮ ಇಂಟೀರಿಯರ್ಸ್ ಅವ್ರಿಗೆ ಅದಕ್ಕೆ ಪ್ರಾವಿಷನ್ ಕೂಡ ನೀವು ಹೇಳಬೇಕಾಗತ್ತೆ. ಸೊ ದಿಸ್ ಈಸ್ ಆರ್ ಚಿಮ್ನಿ ಆ್ಯಂಡ್ ಆರ್ ಹಾಬ್ ಏರಿಯಾ.
ನೀವು ನಿಮ್ಮ ಕಿಚನ್ನ ಪ್ಲಾನ್ ಮಾಡ್ಕೋಬೇಕಾದ್ರೆ ಈ ಚಿಮ್ನಿ ಆ್ಯಂಡ್ ಗ್ಯಾಸ್ ಸ್ಟವ್ ಏರಿಯಾ ಏನಿರುತ್ತಲ್ಲ, ಮೋಸ್ಟ್ಲಿ ಇದು ಕುಕ್ಕಿಂಗ್ ಆ್ಯಂಡ್ ಪ್ರಿಪರೇಷನ್ ಏರಿಯಾ, ಇದ್ರ ಮೇಲೆ ಕ್ಯಾಬಿನೆಟ್ಸ್ನ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ಬಿಕಾಸ್ ಈಸಿ ಆಕ್ಸೆಸ್ ಆ್ಯಂಡ್ ಬೇಗ ಅಡುಗೆ ಆಗುತ್ತೆ. ಲೆಫ್ಟ್ ಸೈಡ್ 2 ಕ್ಯಾಬಿನೆಟ್ಸ್ ಆ್ಯಂಡ್ ರೈಟ್ ಸೈಡ್ 2 ಕ್ಯಾಬಿನೆಟ್ಸ್ನ ಮಾಡಿಸ್ಕೊಂಡಿದ್ದೀನಿ. ಡೈಲಿ ಯೂಸ್ ಮಾಡುವಂಥ ಐಟಮ್ಸ್ ಏನಿದೆ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಕಡಿಮೆ ಸ್ಟೋರೇಜ್ ಇದೆ. ಯಾಕೆ ಅಂತ ಹೇಳ್ತೀನಿ, ಬೇಳೆಗಳೆಲ್ಲ ಎಲ್ಲಿಟ್ಟಿದ್ದೀರಾ ಅಂತ ಕೂಡ ನಿಮ್ಗೆ ಡೌಟ್ ಬರ್ಬೋದು. ಸೊ ಐ ವಿಲ್ ಬಿ ಗೆಟಿಂಗ್ ಬ್ಯಾಕ್ ಟು ದ್ಯಾಟ್. ಆ್ಯಂಡ್ ಇದರ ಮೇಲೆ ಬಾಟಲ್ಸ್ ಏನಿದೆ ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಾಟಲ್ಸ್, ಮನೇಲಿ ಮಕ್ಕಳಿದ್ದಾರೆ, ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಎಕ್ಸ್ಟ್ರಾ ಬಾಟಲ್ಸ್ ಇರಲೇಬೇಕು. ಹಾಬೇರಿಯ ಕೌಂಟರ್ ಟಾಪ್ ಮೇಲೆ ನಾನು ಸಿಂಪಲ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಬೇಸಿಕಲಿ ಇಲ್ಲಿ ಕ್ವಿಕ್ ಆಗಿ ಆಕ್ಸೆಸ್ ಆಗುವಂಥ ಐಟಮ್ಸ್ ಮಾತ್ರನೇ ಇಟ್ಕೊಂಡಿದ್ದೀನಿ. ಲೈಕ್ ಆಯಿಲ್ ಬಾಟಲ್ಸ್, ಶುಗರ್, ಸಾಲ್ಟ್, ಕಾಫಿ, ಟೀ ಇಷ್ಟು ಮಾತ್ರನೇ ಇದ್ರ ಮೇಲೆ ಡಿಸ್ಪ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಹಾಬೇರಿಯ ಲೋವರ್ ಕ್ಯಾಬಿನೆಟ್ಸ್ ಅಲ್ಲಿ 3 ಡ್ರಾಯರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಮೊದಲನೇ ಡ್ರಾಯರಲ್ಲಿ ಎಲ್ಲ ಕಟ್ಲರಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಡ್ರಾಯರ್ ಆರ್ಗನೈಸರ್ಸ್ನ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಇದನ್ನು ನಾವು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಯಾವ ರೀತಿಯಲ್ಲಿ ಬೇಕಾದರೂ ಆರ್ಗನೈಸ್ ಮಾಡ್ಕೋಬೋದು. ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ನೀಟಾಗಿ ಕೂಡ ಕಾಣುತ್ತೆ. ಸೊ ಈ ರೀತಿಯಲ್ಲಿ ನಾನು ಫಸ್ಟ್ ಡ್ರಾಯರ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಎರಡನೇದರಲ್ಲೂ ಕೂಡ ನಾನು ಎಲ್ಲ ಕಟ್ಲರಿನೇ ಆರ್ಗನೈಸ್ ಮಾಡಿರೋದು. ಬಟ್ ಈ ಆರ್ಗನೈಸರ್ ಏನಿದೆ ಅದನ್ನು ನನಗೆ ಟ್ಯಾಂಡಮ್ ಬಾಕ್ಸ್ ತೊಗೋಬೇಕಾದ್ರೇ ಪ್ರೊವೈಡ್ ಮಾಡಿದರು. ಸೊ ಈ ರೀತಿ ಸೆಕೆಂಡ್ ಡ್ರಾಯರ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದ ಥರ್ಡ್ ಒನ್ ಎಲ್ಲ ಗ್ಲಾಸಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದ್ರ ಪಕ್ಕದಲ್ಲೇ ನಮಗೆ 2 ಟೈರ್ ಬಾಟಲ್ ರ್ಯಾಕ್ ಆರ್ಗನೈಸರ್ ಡ್ರಾಯರ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಾನು ಮಿಸ್ಲೆನಿಯಸ್ ಐಟಮ್ಸ್ ಅಥವಾ ಎಕ್ಸ್ಟ್ರಾ ಗೀ ಆ ಥರ ಏನಾನ ಇದೆಯೋ ಅದನ್ನು ಸ್ಟೋರ್ ಮಾಡ್ಕೊತೀನಿ. ಆ್ಯಂಡ್ ಕೆಳಗಡೆ ಇಟ್ಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಆಯಿಲ್ ಸೆಕ್ಷನ್. ಎಲ್ಲ ರೀತಿಯಾದಂಥ ಎಣ್ಣೆಗಳನ್ನ ಕೆಳಗಡೆ ನಾನು ಸ್ಟೋರ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಟಲ್ ರ್ಯಾಕ್ ಪಕ್ಕದಲ್ಲೇ ನಮಗೆ ಲಾರ್ಜ್ ಸ್ಟೋರೇಜ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಹೆವಿ ಐಟಮ್ಸ್ ಅಥವಾ ದೊಡ್ಡದಾಗಿ ಏನು ವೆಸಲ್ಸ್ ಇದೆಯೋ ಅದನ್ನೆಲ್ಲ ನಾವು ಸ್ಟೋರ್ ಮಾಡ್ಕೋಬೋದು. ಮೊದಲನೇ ರ್ಯಾಕಲ್ಲಿ ನಾನು ಎಲ್ಲ ಕುಕ್ಕರ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೆಳಗಡೆ ತುಂಬ ರೇರಾಗಿ ಯೂಸ್ ಮಾಡುವಂಥ ವೆಸಲ್ಸ್ನೆಲ್ಲನೂ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ನಮ್ಮ ಹಾಪ್ ಸೆಕ್ಷನ್. ಕಾಂಪ್ಲಿಮೆಂಟ್ ವಾಲ್ ಪೇಂಟ್ ಕಾನ್ಸೆಪ್ಟ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. 2 ಗೋಡೆ ಏನಿದೆ ಅದು ಕಂಪ್ಲೀಟಾಗಿ ವೈಟಲ್ಲಿ ಪೇಂಟ್ ಮಾಡಿದ್ದಾರೆ. ಸೀಲಿಂಗ್ ಕೂಡ ವೈಟ್ ಇದೆ. ಸೊ ಇದಕ್ಕೆ ಕಾಂಪ್ಲಿಮೆಂಟ್ ಆಗಿರಲಿ ಅಂತ ಈ ಸೆಕ್ಷನ್ ಆಫ್ ದ ಕಿಚನ್ ಏನಿದೆ ನಾನು ಟಿಯಲ್ ಬ್ಲೂ ಕಲರಲ್ಲಿ ಪೇಂಟ್ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಕೆಳಗಡೆ ತುಂಬಾ ಸ್ಪೇಸ್ ಇತ್ತು. ಯಾವುದೇ ಸ್ಟೋರೇಜ್ ಯೂನಿಟ್ಸ್ ಬೇಡ ಅಂತ ಸಿಟ್ಟಿಂಗ್ ಏರಿಯಾನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಮಗ ಹೋಮ್ವರ್ಕ್ ಮಾಡ್ತಾನೆ ಅಥವಾ ನಮ್ಮ ಹಸ್ಬೆಂಡ್ ಅಡುಗೆ ಮಾಡಬೇಕಾದ್ರೆ ನಾನು ಕುತ್ಕೊಂಡು ಮಾತಾಡ್ಕೊಂಡಿರ್ತೀವಿ. ಸೊ ಇಟ್ ಇಸ್ ವೆರಿ ಯೂಸ್ಫುಲ್. ಪ್ರಾವಿಷನ್ ಇದ್ದರೆ ದಯವಿಟ್ಟು ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಇದ್ರ ಕೆಳಗಡೆ ಯಾವುದೇ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಇಲ್ಲೂ ಕೂಡ ನಾನು ಸ್ಟೋರೇಜ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಗ್ರಾಸರೀಸ್ ಏನು ತಂದಿರ್ತೀವಲ್ಲ ಅದನ್ನು ಒಂದು ಕಡೆ ಸ್ಟೋರ್ ಮಾಡ್ಕೊಂಡಿದ್ರೆ ಇನ್ನೊಂದು ಕಡೆ ಎಲ್ಲ ಪ್ಲಾಸ್ಟಿಕ್ ಬಾಸ್ಕೆಟ್ಸ್ನ ಸ್ಟೋರ್ ಮಾಡಿ ಈ ಥರ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿದ್ದೀನಿ. ನಾವು ಫ್ಯಾಮಿಲಿ ಆಫ್ 3 ಬಟ್ ಇಷ್ಟು ದೊಡ್ಡ ಫ್ರಿಡ್ಜ್ ತೊಗೊಳೋದಕ್ಕೆ ಕಾರಣ ಸ್ಟೋರೇಜ್. ಲೆಫ್ಟ್ ಸೆಕ್ಷನ್ ಆಫ್ ದ ಫ್ರಿಡ್ಜ್ ಏನಿದೆ ಅದೆಲ್ಲ ಫ್ರೀಸರ್ ಸೆಕ್ಷನ್ ಆಗಿರುತ್ತೆ. ಇಲ್ಲಿ ನಾನು ಎಲ್ಲ ಥರದ ಬೇಳೆಗಳನ್ನ, ಕಾಳುಗಳನ್ನ, ಹಿಟ್ಟುಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ತುಂಬ ಟ್ರಾವೆಲ್ ಮಾಡೋದ್ರಿಂದ ಏನೇ ಸ್ಟೋರ್ ಮಾಡಿದ್ರೂ ಅದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಫ್ರಿಡ್ಜ್ನ ನಾನು ನೋಡಿ ಪ್ಲ್ಯಾನ್ ಮಾಡಿ ತೊಗೊಂಡಿರೋದಾಗಿರುತ್ತೆ. ಆ್ಯಂಡ್ ಇದಾಗಿತ್ತು ನನ್ನ ಪುಟ್ಟ ಪ್ರಪಂಚ, ನನ್ನ ಕಿಚನ್ ಟೂರ್. ಆ್ಯಂಡ್ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೂ ಫಾಲೋ ಅಸ್ ಆನ್ Instagram. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ವೆರಿ ಗುಡ್ ಡೇ.